ನಮಸ್ಕಾರ ಸ್ನೇಹಿತರೆ. ದೇಶದ ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದು ಪ್ರಜಾಪ್ರಭುತ್ವದ ಕೊಲೆಯೋ ಅಥವಾ ವಿದ್ಯಾರ್ಥಿಗಳ ಭವಿಷ್ಯದ ಮೇಲಿನ ಮಾರಣಾಂತಿಕ ದಾಳಿಯೋ. ದೇಶದ ಮೂಲೆ ಮೂಲೆಯಿಂದ ಬಂದು ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿದ ಸಿಜೆಪಿ ಯುವಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ನಡೆಸಿದ ಆ ಲಾಠಿ ಚಾರ್ಜ್ ಇದೆಯಲ್ಲ, ಅದನ್ನ ನೋಡಿ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದೀತಾ ಇದೆ. ಯದ್ವಾ ತದ್ವಾ ಅಂತ ಲಾಠಿ ಬೀಸಿ ಹೊಡೆದಿದ್ದಾರಲ್ಲ, ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ಯಾ ಅಂತ. ಸ್ನೇಹಿತರೆ, ಇದು ಬರೀ ಒಂದು ಸುದ್ದಿಯ ಬಗ್ಗೆ ಅಲ್ಲ, ಇದು ನಿಮ್ಮ ಮನೆಯ ಮಕ್ಕಳ ಭವಿಷ್ಯದ ಪ್ರಶ್ನೆ. ಬನ್ನಿ ಹಾಗಾದ್ರೆ ಜಂತರ್ ಮಂತರ್ನಲ್ಲಿ ನಡೆದ ಆ ಕ್ರೂರತೆಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಗವರ್ಮೆಂಟ್ ಶೇಮ್ ಆನ್ ಯು. ಮೋದಿ ಅವರೇ, ಶೇಮ್ ಆನ್ ಯು. ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಹಾಳುಗೆಡವಿ ಸಾಲು ಸಾಲು ಕ್ವೆಶ್ಚನ್ ಪೇಪರ್ ಲೀಕ್ ಮಾಡಿ ಯುವಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಿರೋ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರೇ, ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ನಿಮ್ಮ ಕುಮ್ಮಕ್ಕಿಲ್ದೆ, ನಿಮ್ಮ ಸರ್ಕಾರದ ಬೆಂಬಲ ಇಲ್ಲದೆ ಆ ಪೊಲೀಸರು ದೇಶದ ಭವಿಷ್ಯ ರೂಪಿಸಬೇಕಾದ ಮಕ್ಕಳ ಮೇಲೆ ಈ ರೀತಿ ಮೃಗಗಳಂತೆ ಲಾಠಿ ಬೀಸೋದಕ್ಕೆ ಸಾಧ್ಯ ಇದೆಯಾ? ಸ್ವಲ್ಪ ನಿಂತು ಯೋಚನೆ ಮಾಡಿ. ಯಾರು ಆ ಮಕ್ಕಳು? ಪ್ರೊಟೆಸ್ಟ್ ಮಾಡ್ತಿರೋ ಆ ಯುವಕರು ಯಾರ್ರೀ? ಅವ್ರ್ಯಾರು ಟೆರರಿಸ್ಟ್ಗಳ ಕೈಯಲ್ಲಿ ಬಾಂಬು ಬಂದೂಕು ಹಿಡಿದು ದೇಶದ್ರೋಹಿ ಚಟುವಟಿಕೆ ಮಾಡಿದಾರ? ಇಲ್ಲ. ಅವರು ಕೇಳ್ತಾ ಇರೋದು ಒಂದೇ ಒಂದು ನ್ಯಾಯಯುತ ಪ್ರಶ್ನೆ: ನಮ್ಮ ಕ್ವೆಶ್ಚನ್ ಪೇಪರ್ ಯಾಕೆ ಲೀಕ್ ಆಯ್ತು? ನಮ್ಮ ಶ್ರಮಕ್ಕೆ ಬೆಲೆ ಇಲ್ವಾ ಅಂತ. ತಮ್ಮ ಹಕ್ಕಿಗಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿರೋ ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡೋಕೆ ರೌಡಿಗಳಿಗೆ ಹೊಡೆದ ಹಾಗೆ ಹೊಡೀತೀರಲ್ರಿ. ನಿಮ್ಗೆ ಎದೆ ಭಾಗದಲ್ಲಿ ಕಲ್ಲು ಗಟ್ಟಿದ್ಯಾ? ಇನ್ನು ಈ ಕೆಲ ಗೋಧಿ ಮೀಡಿಯಾಗಳ ಬಗ್ಗೆ ಮಾತನಾಡಲೇಬೇಕು. ಅಲ್ಲಿ ಜಂತರ್ ಮಂತರ್ನಲ್ಲಿ ನಿಂತು ಏನೆಲ್ಲಾ ಸುಳ್ಳು ಕತೆಗಳನ್ನ ಹೆಣೀತಿದ್ದಾರೆ ನೋಡಿ. ರಕ್ತ ಹರಿತಿರೋ ವಿದ್ಯಾರ್ಥಿಗಳ ಪರವಾಗಿ ಮಾತನಾಡೋಕೆ ಇವರಿಗೆ ನಾಲ್ಗೆ ಬರೋದಿಲ್ಲ. ಸರ್ಕಾರದ ಬೂಟ್ ನೆಕ್ಕುವ ಈ ಮಾಧ್ಯಮಗಳು ವಿದ್ಯಾರ್ಥಿಗಳನ್ನೇ ಅಪರಾಧಿಗಳಂತೆ ಬಿಂಬಿಸ್ತಾ ಇದೆ. ಸತ್ಯವನ್ನ ಮುಚ್ಚಿ ಹಾಕಿ ಸುಳ್ಳನ್ನ ಸತ್ಯ ಮಾಡೋದಕ್ಕೆ ಹೊರಟಿರುವ ಈ ಮಾಧ್ಯಮಗಳಿಗೆ ದೇಶದ ಯುವ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ. ವರ್ಷ ಪೂರ್ತಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಹೆತ್ತವರ ಆಸೆಯನ್ನ ಹೊರಲಿಕ್ಕೆ ಪರೀಕ್ಷೆ ಬರೆದ್ರೆ ಕೊನೆಗೆ ಪೇಪರ್ ಲೀಕ್ ಆಗಿದೆ ಅನ್ನೋ ಒಂದು ಸಾಲಿನ ನ್ಯೂಸ್ ಬರುತ್ತೆ. ಈ ಅನ್ಯಾಯವನ್ನ ತಡೆಯಲಾಗದೆ, ಹೆತ್ತವರ ಮುಖ ನೋಡ್ಲಾಗದೆ ಎಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ಸಾವುಗಳಿಗೆ ಯಾರು ಹೊಣೆ ಹಾಗಾದ್ರೆ? ನಿರುದ್ಯೋಗ ಮತ್ತು ಈ ಭ್ರಷ್ಟ ವ್ಯವಸ್ಥೆಗೆ ಬಲಿಯಾದ ಆ ಉದಯೋನ್ಮುಖ ತಾರೆಗಳ ಆತ್ಮಹತ್ಯೆಗೆ ಉತ್ತರ ಕೊಡೋ ಧೈರ್ಯ ಅಥವಾ ಘಟ್ಸ್ ನಿಮ್ಗಿದ್ಯಾ? ಉತ್ತರ ಕೊಡಿ ಮೋದಿ ಅವರೇ, ಉತ್ತರ ಕೊಡಿ ಧರ್ಮೇಂದ್ರ ಪ್ರಧಾನ್ ಅವರೇ. ಈಗ ಬಂದು ನಾವು ಸಂಧಾನ ಮಾಡ್ತೀವಿ, ಸಮಾಧಾನವಾಗಿರಿ ಅಂತ ಮಾತನಾಡ್ತಿರಲ್ಲ, ಏನ್ರಿ ಸಮಾಧಾನ? ಹೆತ್ತ ಹೊಟ್ಟೆಗೆ ಬೆಂಕಿ ಬಿದ್ದಾಗ, ವಿದ್ಯಾರ್ಥಿಗಳ ಜೀವನವೇ ಹಾಳಾದಾಗ ಯಾವ ಮುಖ ಇಟ್ಕೊಂಡು ಸಂಧಾನಕ್ಕೆ ಕೂರ್ತೀರಾ? ಆ ಹೆಡೆದ ಕರುಳಿಗೆ ನೀವು ಏನ್ ಸಮಾಧಾನ ಹೇಳ್ತೀರಾ? ಮಗ ಅಥವಾ ಮಗಳು IAS IPS ಅಥವಾ ದೊಡ್ಡ ಅಧಿಕಾರಿ ಆಗ್ತಾರೆ ಅಂತ ಕನಸು ಕಂಡಿದ್ದ ಹೆತ್ತವರಿಗೆ ಅವರ ಹೆಣ ತಂದು ಕೊಟ್ಟು ಈಗ ಸಂಧಾನ ಅಂತ ನಾಟಕ ಆಡ್ತಿರಲ್ಲ, ನಿಮ್ಗೇನಾದ್ರೂ ಮನ್ಸಿದ್ಯಾ? ನಿಮ್ಗೆ ನಿಜವಾಗಿಯೂ ಸಂಧಾನ ಮಾಡುವ ಯೋಗ್ಯತೆ ಇದೆಯಾ ಅಂತ? ಹಾಗಿದ್ರೆ ಪೇಪರ್ ಲೀಕ್ ನಿಂದಾಗಿ, ಆ ಭ್ರಷ್ಟ ವ್ಯವಸ್ಥೆಯಿಂದಾಗಿ ಜೀವ ಕಳ್ಕೊಂಡ ಆ ಮಕ್ಕಳನ್ನ ಮರಳಿ ಕರೆತಂದು ಕೊಡಿ. ಜೀವ ಕಳ್ಕೊಂಡ ಮಕ್ಕಳನ್ನ ಕರೆತಂದು ಅವರ ಹೆತ್ತವರ ಮಡಿಲಿಗೆ ಹಾಕಿ ಆಮೇಲೆ ಬಂದು ಸಂಧಾನದ ಬಗ್ಗೆ ಮಾತನಾಡಿ. ಆ ತಾಕತ್ತಿದ್ಯಾ ನಿಮ್ಗೆ? ಇಲ್ಲ ಅಂದ್ಮೇಲೆ ನಿಮ್ಮ ಈ ಹುಸಿ ಸಮಾಧಾನದ ಮಾತುಗಳನ್ನ ಕೇಳೋದಕ್ಕೆ ಇಲ್ಲಿ ಯಾರು ಸಿದ್ರಲ್ಲ ಬಿಡಿ. ಇವತ್ತು ಜಂತರ್ ಮಂತರ್ನಲ್ಲಿ ಸುರಿದದ್ದು ಬರೀ ವಿದ್ಯಾರ್ಥಿಗಳ ರಕ್ತ ಅಲ್ಲ, ಈ ದೇಶದ ಪ್ರಜಾಪ್ರಭುತ್ವದ ರಕ್ತ. ಪೆನ್ ಹಿಡಿಯಬೇಕಾದ ಕೈಗಳಿಗೆ ಪೊಲೀಸರ ಲಾಠಿ ಏಟು ಬಿದ್ದಿದೆ. ಪುಸ್ತಕ ಹಿಡಿದು ದೇಶ ಕಟ್ಟಬೇಕಾದ ಯುವಕರು ರಸ್ತೆಯಲ್ಲಿ ರಕ್ತ ಸಿಕ್ತರಾಗಿ ಬಿದ್ದಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ, ಹಣದ ದಾಹಕ್ಕಾಗಿ ಸಿಸ್ಟಮ್ ಅನ್ನ ಬಲಿ ನೀಡುವವರು ಆರಾಮಾಗಿ AC ರೂಮ್ನಲ್ಲಿ ಕೂತಿದ್ದಾರೆ. ಆದ್ರೆ ನ್ಯಾಯ ಕೇಳಿದ ಯುವಕರು ರಸ್ತೆಯಲ್ಲಿ ಪೊಲೀಸರ ಏಟು ತಿಂತಾ ಇದ್ದಾರೆ. ಇದೇನಾ ನಿಮ್ಮ ಅಚ್ಚೇದೇನ್? ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ಈ ದೇಶಕ್ಕೆ ಅಂಟಿರುವ ದೊಡ್ಡ ಕಳಂಕ. ಪ್ರತಿ ಬಾರಿ ಪೇಪರ್ ಲೀಕ್ ಆದಾಗ್ಲೂ ತನಿಖೆ ಮಾಡ್ತೀವಿ ಅಂತ ಒಂದೇ ಡೈಲಾಗ್ ಹೊಡಿತೀರಾ. ತನಿಖೆ ಏನಾಯ್ತು? ಕಳ್ಳರು ಎಲ್ಲಿದ್ದಾರೆ ಹಾಗಾದ್ರೆ? ಕಳ್ಳರನ್ನ ಹಿಡಿಯೋಕೆ ಯೋಗ್ಯತೆ ಇಲ್ಲದ ನೀವು ಸತ್ಯ ಕೇಳೋಕೆ ಬಂದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತೀರಲ್ವಾ? ನಾಚಿಕೆ ಆಗ್ಬೇಕು ಈ ಆಡಳಿತ ವ್ಯವಸ್ಥೆಗೆ. ದೇಶದ ಜನರೇ, ದಯವಿಟ್ಟು ಕಣ್ಣು ಮುಚ್ಚಿ ಕೂರ್ಬೇಡಿ. ಇವತ್ತು ಜಂತರ್ ಮಂತರ್ನಲ್ಲಿ ಏಟು ತಿಂದದ್ದು ಯಾರೋ ಅಪರಿಚಿತ ಯುವಕರಲ್ಲ. ನಾಳೆ ನಿಮ್ಮ ಮನೆಯ ಮಗವೂ ಇರಬಹುದು, ನಿಮ್ಮ ಮಗಳೂ ಇರಬಹುದು. ಶಿಕ್ಷಣ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳದಿದ್ರೆ ಈ ದೇಶದ ಭವಿಷ್ಯವೇ ಕತ್ತಲಾಗ್ತದೆ. ಯುವಕರ ಬೆನ್ನಿಗೆ ಲಾಠಿಯಿಂದ ಹೊಡೆದ ಈ ಸರ್ಕಾರಕ್ಕೆ ನಾವು ತಕ್ಕ ಪಾಠ ಕಲಿಸಲೇಬೇಕಿದೆ. ಕೇಂದ್ರ ಸರ್ಕಾರವೇ ಮತ್ತು ದೆಹಲಿ ಪೊಲೀಸರೇ,
ನೆನ್ಪಿಟ್ಕೊಳ್ಳಿ, ಯುವ ಶಕ್ತಿ ಮತ್ತು ರಕ್ತ ಯಾವತ್ತೂ ವ್ಯರ್ಥವಾಗೋದಿಲ್ಲ. ನೀವು ಹೊಡೆದ ಪ್ರತಿಯೊಂದು ಲಾಠಿ ಏಟು ನಿಮ್ಮ ಸುತ್ತ ಆಡಳಿತದ ಶವಪೆಟ್ಟಿಗೆಗೆ ಹೊಡಿತಾ ಇರುವಂತಹ ಮೊಳೆಗಳು. ಯುವಕರು ತಿರುಗಿ ಬಿದ್ರೆ ನಿಮ್ಮ ಅಧಿಕಾರದ ಗಾದಿ ಉಳಿಯೋದಿಲ್ಲ ರೀ. ತಕ್ಷಣವೇ ಕ್ಷಮೆ ಕೇಳಿ, ರದ್ದಾಗಿರುವ ಪರೀಕ್ಷೆಗಳಿಗೆ ಸೂಕ್ತ ನ್ಯಾಯ ಒದಗಿಸಿ ಮತ್ತು ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯವನ್ನ ತಕ್ಷಣ ನಿಲ್ಲಿಸಿ. ನಾವು ಭಿಕ್ಷೆ ಕೇಳ್ತಿಲ್ಲ, ನಮ್ಮ ಹಕ್ಕು ಕೇಳ್ತಿದ್ದೀವಿ. ಕ್ವೆಶ್ಚನ್ ಪೇಪರ್ ಲೀಕ್ ನಿಲ್ಲುವವರೆಗೂ, ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವವರೆಗೂ, ಈ ಲಾಠಿ ಚಾರ್ಜ್ ಮಾಡಿಸಿದ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಈ ಹೋರಾಟ ಬರೀ ಆ ವಿದ್ಯಾರ್ಥಿಗಳದಷ್ಟೇ ಅಲ್ಲ, ಇದು ಪ್ರತಿಯೊಬ್ಬ ಭಾರತೀಯನ ಹೋರಾಟ. ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ತಲುಪುವಂತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮಹತ್ವದ ವಿಷಯಗಳ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.